ಕರ್ನಾಟಕದ ಲೋಕಸಭಾ ಚುನಾವಣೆ 3ನೇ ಬಾರಿ ಪ್ರಧಾನಿ ಆಗ್ತಾರಾ ನರೇಂದ್ರ ಮೋದಿ ಅನ್ನುವಂಥದ್ದು ಅನೇಕ ಚರ್ಚೆಗಳಾಗಿತ್ತು. ಈ ನಡುವೆ ಇಂಡಿ ಮೈತ್ರಿಕೂಟ ಮತ್ತು NDA ಮೈತ್ರಿಕೂಟದ ನಡುವೆ ಯಾವೆಲ್ಲ ರೀತಿಯಲ್ಲಿ ಹೋರಾಟಗಳಾಗಿತ್ತು. ಇಂಡಿ ಮೈತ್ರಿಕೂಟದಲ್ಲಿ 24 ಪಕ್ಷಗಳಿದ್ದರೆ ಆಮೇಲೆ NDA ಮೈತ್ರಿಕೂಟದಲ್ಲೂ ಕೂಡ 21, ಹೀಗೆ ಇನ್ನೂ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳು, ಅಂದರೆ ಒಂದು 20 ಪಕ್ಷಗಳಿತ್ತು. ಚುನಾವಣೆಯನ್ನು ಎದುರಿಸದೆ 7 ಹಂತದಲ್ಲಿ ಚುನಾವಣೆ ನಿನ್ನೆ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ ಅಂದರೆ ಯಾರು ಗೆಲ್ಬೋದು ಅನ್ನುವಂಥ ಮಾಹಿತಿಗಳನ್ನು ಹೊರತಂದ ಅನೇಕ ಸಮೀಕ್ಷೆಗಳು ಬಂದಿತ್ತು. ಈ ನಡುವೆ ಎಲ್ಲ ಸಮೀಕ್ಷೆಗಳು ಕೂಡ ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ NDA ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಬರ್ತಾ ಇದೆ. ಮತ್ತೊಂದು ಕಡೆ ಉತ್ತರ ಭಾರತದಲ್ಲಿ ಕೇಸರಿ ಪಡೆ ಕಮಾಲ್ ಮಾಡಿದೆಯಂತೆ. ಅಂದರೆ ಉತ್ತರ ಭಾರತದಲ್ಲಿ ಅದರ ಭದ್ರಕೋಟೆ ಅನೇಕ ಕಡೆ ಖಾತೆ ತೆರೆದಿದೆ, ಸ್ಥಳೀಯ ಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದೆ. ಜೊತೆಗೆ ದಕ್ಷಿಣ ಭಾರತದಲ್ಲೂ ಕೂಡ ಹೊಸ ಶಕೆ ಆರಂಭವಾಗಿದೆ. ಸೀಟು ಕಡಿಮೆ ಬಂದಿರಬಹುದು, ಆದರೆ ವೋಟ್ ಶೇರ್ ಜಾಸ್ತಿ ಆಗಿದೆ ಅಂತ ಇದರ ಬಗ್ಗೆ ಒಂದು ಸಂಪೂರ್ಣ ರಿಪೋರ್ಟ್ ನಿಮ್ಮ ಮುಂದೆ. ದಕ್ಷಿಣ ಭಾರತದಲ್ಲಿ ಕಮಾಲ್ ಮಾಡಿದ ಬಿಜೆಪಿ, NDA 400 ಪಾರ್ ಮಂತ್ರಕ್ಕೆ ಅಡಿಗಲ್ಲು. ತಮಿಳುನಾಡು, ಕೇರಳ, ಆಂಧ್ರದಲ್ಲಿ ಖಾತೆ ಓಪನ್. ಲೋಕಸಭಾ ಚುನಾವಣೆಯ 2 ತಿಂಗಳ ಸುದೀರ್ಘ ಸಮರಕ್ಕೆ ತೆರೆ ಬಿದ್ದಿದೆ. ನಿನ್ನೆ ನಿಮ್ಮ ರಿಪಬ್ಲಿಕ್ ಗ್ರೂಪ್, ಪಿಮಾರ್ಕ್, ಮ್ಯಾಟ್ರಿಕ್ಸ್ ಸೇರಿ ನಡೆಸಿರುವ ಸರ್ವೆ ಹೊರಬಿದ್ದಿದೆ. ಈ ಬಾರಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲುವ ನಿರೀಕ್ಷೆ ಹೆಚ್ಚಿಸಿದೆ. ನಡಿ ಈಗ ಶುರು ಮಾಡೋಣ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಮಿಳುನಾಡಿನಲ್ಲಿ ಬಿಜೆಪಿ 1 ಸೀಟ್ ಗೆಲ್ಲೋದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ವೋಟ್ ಶೇರ್ ಹೆಚ್ಚಿಸಿಕೊಳ್ಳುವ ಮೂಲಕ 1-2 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆ. ಕಮ್ಯುನಿಸ್ಟ್ ಪಕ್ಷದ ಪ್ರಾಬಲ್ಯ ಇರುವ ಕೇರಳದಲ್ಲಿ ಇದುವರೆಗೂ ಬಿಜೆಪಿ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಕೇರಳದಲ್ಲಿ 1ರಿಂದ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಬೇರಿ ಬಾರಿಸಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ. ತೆಲಂಗಾಣದಲ್ಲಿ NDA ಹಾಗೂ ಇಂಡಿ ಮೈತ್ರಿಕೂಟ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. NDA ಮೈತ್ರಿಕೂಟ 6ರಿಂದ 9 ಸ್ಥಾನ ಗೆಲ್ಲುವುದಾಗಿ ಪಿಮಾರ್ಕ್, ಮ್ಯಾಟ್ರಿಕ್ಸ್ ಸಮೀಕ್ಷೆಗಳು ಹೇಳಿವೆ. ಇನ್ನು ಆಂಧ್ರದಲ್ಲಿ NDA ಮೈತ್ರಿಕೂಟಕ್ಕೆ 14 ಸೀಟ್ ಸಿಗಲಿದೆ ಅಂತ ಪಿಮಾರ್ಕ್ ಹೇಳಿದ್ರೆ, ಕರ್ನಾಟಕದಲ್ಲಿ 19ರಿಂದ 22 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಬಹಿರಂಗಪಡಿಸಿದೆ. ಉತ್ತರ ಭಾರತದಲ್ಲಿ ಬಿಜೆಪಿ ಈ ಬಾರಿ ಕಮಾಲ್ ಮಾಡಲಿದೆ. ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಣ್ಣಾ ಬಲ ಬಂದಿದ್ದು ಗ್ರ್ಯಾಂಡ್ ಆಗಿ ಖಾತೆ ತೆರೆಯಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಅಷ್ಟೇ ಉತ್ತರ ಭಾರತದಲ್ಲಿ, ಆಮೇಲೆ ಪಶ್ಚಿಮ ಭಾರತ, ಆಮೇಲೆ ಈಶಾನ್ಯ ಭಾರತ, ಈ ಭಾಗಗಳಲ್ಲೆಲ್ಲ ಬಿಜೆಪಿ ತನ್ನ ಒಳ್ಳೆ ಹಿಡಿತವನ್ನು ಹಿಡ್ಕೊಂಡಿದೆ. ಆದರೆ ನಿಮಗೆ ದಕ್ಷಿಣ ಭಾರತಕ್ಕೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ನೋಡಿ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಒಟ್ಟು 542 ಕ್ಷೇತ್ರಗಳ ಪೈಕಿ ನಿಮಗೆ 131 ಕ್ಷೇತ್ರ ಇದೆಯಲ್ಲ ಇಲ್ಲಿ ದಕ್ಷಿಣ ಭಾರತದಲ್ಲಿ ಬರುವಂಥದ್ದು. ದಕ್ಷಿಣ ಭಾರತದಲ್ಲಿ ಯಾವುದೆಲ್ಲ ಬರುತ್ತೆ? ಕರ್ನಾಟಕ ಬರುತ್ತೆ, ಕೇರಳ ಬರುತ್ತೆ, ತಮಿಳುನಾಡು ಬರುತ್ತೆ 38 ಕ್ಷೇತ್ರ, ಆಮೇಲೆ ಆಂಧ್ರ ಪ್ರದೇಶ್ ಬರುತ್ತೆ, ಆಮೇಲೆ ತೆಲಂಗಾಣ ಬರುತ್ತೆ, ಪುದುಚೇರಿ ಬರುತ್ತೆ. ಇಷ್ಟೆಲ್ಲ ಕಳೆದ ಬಾರಿ ಎಲ್ಲ ಬಹುತೇಕ ಕಡೆ 100 to 100% ಸ್ವೀಪ್ ಮಾಡಿತ್ತು. ಆ ರಾಜ್ಯಗಳನ್ನು ಕೊಡ್ತೀನಿ. ದಕ್ಷಿಣದಲ್ಲಿ ಬಂದರೆ ಮಾತ್ರ ಹೆಚ್ಚಿನ ಲಾಭ ಆಗುತ್ತೆ ಅಂತೇಳಿ. ಹಾಗಿದ್ರೆ ಏನೆಲ್ಲ ಇದೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ, ಕೆಲವು ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಬಿಜೆಪಿ 400 ಪಾರ್ ಗುಂಡು ಹಾರಿಸಿದ ಮೋದಿ. ಆರಂಭದಲ್ಲಿ ಮೋದಿಯವರು ಏನು ಹೇಳ್ತಾರೆ, ಅಬ್ಕಿ ಬಾರ್ 400 ಪಾರ್ ಅಂತಾರೆ. ಆಮೇಲೆ ಅದಕ್ಕಿಂತ ಮೊದಲು ಬಹಳ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ಹೇಳಿರ್ತಾರೆ ಸಂಸತ್ನಲ್ಲಿ. ಏನು, ಕಳೆದ ಬಾರಿ 300 ಅಂದ್ರಿ, ಈ ಬಾರಿ 400 ಮಾಡ್ತೀರಾ ಅಂತ. ಅದನ್ನೇ ಗ್ಯಾರಂಟಿ ಆಗಿ ಇಟ್ಕೊಂಡ್ಬಿಟ್ರು. ಬಿಜೆಪಿ
400 ಪಾರ್ ಗುಂಡು ಹಾರಿಸಿದ್ದಾರೆ ಮೋದಿ. ಸ್ವಲ್ಪ ಫಾಸ್ಟ್ ಹೋಗಿ. 400 ಪಾರ್ ಪ್ರಚಾರ ಮಾಡಿದ ಇಂಡಿ ಕೂಟ, ಅಂದರೆ 400 ಪಾರ್ ಅದರ ಬಗ್ಗೆ ಇಂಡಿ ಕೂಟ ವ್ಯತಿರಿಕ್ತವಾಗಿ ಪ್ರಚಾರ ಮಾಡುತ್ತೆ. ಅದನ್ನೇ ಮಾತಾಡ್ತಾ ಹೋಯ್ತು. ಹೆಂಗೆ ಬರ್ತೀರಿ, ಹೆಂಗೆ ಬರ್ತೀರಿ, ಹೆಂಗೆ ಬರ್ತೀರಿ. ಈ ನಿಮ್ಮನ್ನು ಕೆಡ್ಡಾಕೆ ಬೀಳಿಸಿದ್ದೇ ನರೇಂದ್ರ ಮೋದಿ, ನಾನು ಹೇಳ್ತಾ ಇರುವಂಥದ್ದು. ಅದನ್ನು ಅವರೇ ಹೇಳಿದರು. ಅಬ್ಕಿ ಬಾರ್ 400 ಬಾರ್ ಅಂತೇಳಿ BJP ಹೇಳಿದಾಗ, ನರೇಂದ್ರ ಮೋದಿ ಹೇಳಿದಾಗ, ಈ ಇಂಡಿ ಮೈತ್ರಿಕೂಟ ಏನು ಮಾಡಬೇಕು? ನಿಮ್ಮ ಫ್ರೀ ಯೋಜನೆಗಳಿದೆ, ನಾವು ಕೊಡ್ತೀವಿ, ನೀವು ಅದು ಬಿಟ್ಬಿಟ್ಟು ಅದು ಹೆಂಗೆ ಬರ್ತೀರಿ 400, ಅದು ಹೆಂಗೆ ಬರ್ತೀರಿ 400, ಅದು ಹೆಂಗೆ ಬರ್ತೀರಿ 400 ಆಯಿತು. ನಿಮ್ಮನ್ನು ಅಲ್ಲಿ ಕೆಡ್ಡಾಕೆ ಹಾಕಿದರು. 400 ಪಾರ್ ಪ್ರಚಾರ ಮಾಡಿದ ಇಂಡಿ ಕೂಟ 400 ಪಾರ್ ಚರ್ಚೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಯಿತು. ಹೆಂಗೆ ಬರ್ತೀರಿ? ಇದೆ. ಕೇರಳದಲ್ಲಿ ಇದೆಯಾ ನಿಮ್ಮದು? ಇಲ್ಲ. ತಮಿಳುನಾಡಲ್ಲಿ ಇದೆಯಾ ನಿಮ್ಮದು? ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಇದೆ. ಓಕೆ. ಆಂಧ್ರ ಪ್ರದೇಶದಲ್ಲಿ ಇದೆಯಾ ನೀವು? ಇಲ್ಲ. ತೆಲಂಗಾಣದಲ್ಲಿ ಇದೆ. ಹಿಂಗೆ ಮಾತಾಡ್ತಾ ಹೋದ್ರು ಬಿಟ್ಟರೆ ಏನು ಕೆಲಸ ಮಾಡಬೇಕು? ಮಾಡಲೇ ಇಲ್ಲ. ಈಗ ಎಕ್ಸಿಟ್ ಪೋಲ್ ಬಂದಿದೆ, ಆದರೆ ಇಂಡಿ ಮೈತ್ರಿ ಕೂಡ ಒಪ್ತಾ ಇಲ್ಲ. ನೆಕ್ಸ್ಟ್ ಆರಂಭ. ದಕ್ಷಿಣ ಭಾರತದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ಅತಿ ಹೆಚ್ಚು ಬಾರಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಆಮೇಲೆ ಚುನಾವಣೆ ಮುನ್ನ ಸಾಲು ಸಾಲು ದೇಗುಲ ದರ್ಶನ, ದೇವಸ್ಥಾನಗಳ ಮೂಲಕ ಹಿಂದೂ ಮತಗಳಿಗೆ ಗಾಳ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ನಂತರ 2014ರಿಂದ ದಕ್ಷಿಣ ಭಾರತ ಮೇಲೆ ಕಣ್ಣಿಟ್ಟಿರುತ್ತೆ BJP. ಯಾವತ್ತೂ ಕೂಡ ಅವ್ರಿಗೆ ದಕ್ಷಿಣ ಭಾರತ ಒಂದು ಮಗ್ಗಲ ಮುಳ್ಳಾಗಿರುತ್ತೆ. ಮಗ್ಗಲ ಮುಳ್ಳು ಅಂದರೆ ನಿಮಗೆ ಎಂಟ್ರಿ ಆಗೋಕ್ಕಾಗ್ತಿಲ್ಲ. ನಿಮ್ಗೆ ಗೊತ್ತಿರಲಿ, ಈ ಕೇರಳದಂಥ ರಾಜ್ಯದಲ್ಲಿ ಒಂದೇ ಒಂದು ಸೀಟ್ ಇಲ್ಲದೇ ಇದ್ದರೂ ಕೂಡ RSS ಶಾಖೆಗಳು ಬಹಳಷ್ಟು ಆಗುತ್ತೆ. ಅಲ್ಲಿ RSS ಶಾಖೆಗಳು ಬಹಳಷ್ಟು ಆಗುತ್ತೆ. ನಾನು ಈ ಹಿಂದೆ ಹೇಳಿದ್ದೆ, ನೀವು ಮಂಡ್ಯದಲ್ಲಿ ಅಲ್ಲಿ BJP ಲೋಕಸಭಾ ಸ್ಥಾನ ಗೆದ್ದಿಲ್ಲ, ಬೇರೆ ವಿಧಾನಸಭಾ ಕ್ಷೇತ್ರಗಳು ಗೆದ್ದಿಲ್ಲ, ಹಂಗಿರ್ಬೋದು. ಆದರೆ ಅಲ್ಲಿ ABVP ಇದೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಾದ ನಂತರ 2014ರಿಂದ ಕಳೆದ 10 ವರ್ಷಗಳಲ್ಲಿ 146 ಬಾರಿ ದಕ್ಷಿಣ ರಾಜ್ಯಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ. ಆಮೇಲೆ ಮೊದಲ 2 ಅವಧಿಯಲ್ಲಿ 76 ಬಾರಿ ಭೇಟಿ, ಕಳೆದ 3 ವರ್ಷದಲ್ಲಿ 50 ಬಾರಿ ದಕ್ಷಿಣ ರಾಜ್ಯಗಳಿಗೆ ಭೇಟಿ. 2022ರಲ್ಲಿ 13, 23ರಲ್ಲಿ 23, 24ರಲ್ಲಿ 23 ಬಾರಿ ಪ್ರವಾಸ. ಇದು ಚುನಾವಣಾ ಹೊರತಾಗಿ ಮಾಡಿದ ಪ್ರವಾಸ, ಚುನಾವಣೆಗಾಗಿ ಮಾಡಿದ್ದಲ್ಲ. ಈ ಥರ ಮಾಡಿದಂಥ ಪ್ರವಾಸ ಇದು. ಆಮೇಲೆ ಈ ದಕ್ಷಿಣ ಭಾರತ ಚುನಾವಣೆ ಹಂತದವರೆಗೂ ಮುಸ್ಲಿಮರ ಬಗ್ಗೆ ಚರ್ಚೆ ಇಲ್ಲ. ಆರಂಭದ 2 ಹಂತದ ಚುನಾವಣೆ ಆಗುತ್ತೆ. ಆರಂಭದ 2 ಹಂತದ ಚುನಾವಣೆಯಲ್ಲಿ ನರೇಂದ್ರ ಮೋದಿಯಲ್ಲೂ ಕೂಡ ಆ್ಯಂಟಿ ಮುಸ್ಲಿಂ ಮಾತಾಡಲೇ ಇಲ್ಲ. ಮುಸ್ಲಿಮರು ನಿಮ್ಮ ದುಡ್ಡನ್ನು ಮುಸ್ಲಿಮರು ಕೊಡ್ತಾರಂತೆ, ಒಳ ಶುಲ್ಕೋರು ಕೊಡ್ತಾರಂತೆ, ತುಂಬ ಮಕ್ಕಳಿದ್ದವರಿಗೆ ಕೊಡ್ತಾರಂತೆ, ಈ ಥರ ಮಾತಾಡಲಿಲ್ಲ ಯಾವತ್ತೂ ಕೂಡ ನರೇಂದ್ರ ಮೋದಿ. ಆದರೆ ದಕ್ಷಿಣ ಭಾರತ ಚುನಾವಣೆ ಆದ ತಕ್ಷಣ ಮಾತಾಡಿದ್ರು. ಅದು ಯಾವ ರೀತಿ ವರ್ಕೌಟ್ ಆಗಿದೆಯೋ ಗೊತ್ತಿಲ್ಲ. ಆದರೆ ಇಂಡಿ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ನಾಯಕರು ಅಥವಾ ಬೇರೆ ಬೇರೆ ನಾಯಕರು, ಇವನ್ ಮನಮೋಹನ್ ಸಿಂಗ್ ಅವರು ಹೇಳಿದರು, ಯಾವತ್ತೂ ಕೂಡ ಒಬ್ಬ ಪ್ರಧಾನಿ ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡಲಿಲ್ಲ ಅನ್ನುವಂಥ ಆರೋಪಗಳು ಕೂಡ ಬಂತು. ಮೋದಿ ಪ್ರಧಾನಿಗೂ ಮುನ್ನ ದಕ್ಷಿಣದಲ್ಲಿ BJP ಸುಳಿವಿರಲಿಲ್ಲ. ಓಕೆ. ಇದೀಗ ತಮಿಳುನಾಡಿನಲ್ಲಿ 2ನೇ ಸ್ಥಾನ ಇದೆ, ಅಂದರೆ 22.2%. ನೋಡಿ, ಇಷ್ಟೆಲ್ಲ ಇದೆ. ಈಗ ಏನಾಗಿದೆ ನೆಕ್ಸ್ಟ್? ನೋಡಿ, ನರೇಂದ್ರ ಮೋದಿಯವರು ಬಂದ ನಂತರ ನಿಮಗೆ ಸೀಟ್ ಬಂದಿದೆಯೋ ಬಂದಿಲ್ಲೋ ಬೇರೆ ವಿಚಾರ. ನಾನು ಅದೇ ನಿನ್ನೆ ಹೇಳ್ತಾ ಇದ್ದೆ. 2009ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJP ಗಳಿಸಿದಂಥ ಸೀಟ್ ಎಷ್ಟು ಗೊತ್ತಾ? ಅಲ್ಲಿ 42 ಇದೆ, ಒಂದೇ ಒಂದು ಸರ್. 2009ರಲ್ಲಿ ಒಂದೇ ಒಂದು. 2019 ಜಸ್ಟ್ 10 ವರ್ಷ, 2 ಚುನಾವಣೆ, BJP ಗಳಿಸಿದ ಸೀಟ್ ಎಷ್ಟು ಗೊತ್ತಾ? 18. ಹಾಗೇನೆ ನೋಡಿ, ತಮಿಳುನಾಡಿನಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಈಗ BJP, 22.2% ವೋಟ್ ಶೇರ್. 22.2% ವೋಟ್ ಶೇರ್. ನಿಮಗೆ ಹೇಳ, 22.2% ಅಂತಂದರೆ ಇಲ್ಲಿರುವಂಥ JDS ಇದೆಯಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಂಥ ಮತ 13%. ಈಗ ಅರ್ಥ ಮಾಡ್ಕೊಳ್ಳಿ, ತಮಿಳುನಾಡಿನಲ್ಲಿ BJP ಅಂದರೆ ಯಾವ ರೀತಿ ಮುನ್ನುಗ್ತಾ ಇದೆ. ಕರ್ನಾಟಕದಲ್ಲಿ BJP ನಂಬರ್ 1 ಸ್ಥಾನದಲ್ಲಿದೆ. ಸೀಟ್ ಜಾಸ್ತಿ ಬರಲಿ ಬರದೇ ಇರಲಿ, 50% ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಶೇರ್ ಆಗುತ್ತೆ ಇದಕ್ಕೆ. ಆಂಧ್ರ ಪ್ರದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ ಯಾರು? TDP ಇದೆ, ಕಾಂಗ್ರೆಸ್ ಇದೆ. ಅಲ್ಲಿ BJP ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ, 45% ಮತ್ತು 2ನೇ ಸ್ಥಾನದಲ್ಲಿದೆ. ತೆಲಂಗಾಣದಲ್ಲಿ ಮೊದಲ ಸ್ಥಾನದಲ್ಲಿದೆ, ಪರ್ಸೆಂಟೇಜ್ ಆಫ್ ವೋಟ್ 36.2%. ಆಮೇಲೆ ಕೇರಳದಲ್ಲಿ LDF ಮತ್ತು UDF ನಡುವೆ 19.5%, 3ನೇ ಸ್ಥಾನದಲ್ಲಿದೆ. ಓಕೆ. ಇನ್ನು ಚುನಾವಣೋತ್ತರ ಸಮೀಕ್ಷೆಯಲ್ಲಿ BJP ನೇತೃತ್ವದ NDA ಭರ್ಜರಿ ಬಹುಮತ ಪಡೆಯುತ್ತಂತೆ. ಉತ್ತರ ಪ್ರದೇಶ ಸೇರಿದಂತೆ